ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮನಿಗೆ ಬಾಯ್ ಹೇಳಿದ್ರೆ ನಮ್ಗೆ ಅಭ್ಯಾಸ. ಸೊ ನಮ್ಮ ಅಮ್ಮನಿಗೆ ಒಂದು ಬಾಯ್ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕಾಗಿತ್ತು. ಫ್ಯೂಲ್ ಹಾಕ್ಸ್ಕೊಂಡು ನಾವು ಹೊರಟಿದ್ದೆ ರಾಮನಗರದಲ್ಲಿರೋ ರೆಸಾರ್ಟ್ಗೆ. ಆ್ಯಕ್ಚುಲ್ ಆಗಿ ನನ್ನ ವೈಫ್ ಬರ್ತ್ಡೇ ಪ್ರಯುಕ್ತ ಅದನ್ನು ಪ್ಲಾನ್ ಮಾಡಿದ್ದೀನಿ. ಸೊ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ. ಎಲ್ಲಿಗೆ ಅಂತ ಹೇಳಿರಲಿಲ್ಲ. ಸೊ ನನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ರಾಮನಗರ ಶಿಲಿಂದ ರೆಸಾರ್ಟ್ ಅಂತ ಇದೆ. ನನಗೂ ಗೊತ್ತಿರಲಿಲ್ಲ, ಯಾರೋ ಫ್ರೆಂಡ್ ಹೇಳಿದ್ರು, ಮಗ ಲೋಗು ಸೂಪರ್ ಆಗಿರುತ್ತೆ, ಸಖತ್ತಾಗಿದೆ ಅಂತ ಅಂದ್ಬಿಟ್ಟು. ನೋಡೇ ಬಿಡೋಣ ಹೇಗಿರುತ್ತೆ ಅಂತ ಅಲ್ಲಿ ಹೋದ್ವಿ. ಹೋದ ತಕ್ಷಣ ಎಂಟ್ರೆನ್ಸ್ ಅಲ್ಲೇನೆ ಬಂದು ನಮ್ಮನ್ನ ಒಬ್ರು ಪಿಕ್ ಮಾಡ್ಕೊಂಡ್ರು. ನಮ್ಮ ರೂಮ್ ಇದೆ ಅಂತ ಕರ್ಕೊಂಡು ಹೋದ್ರು. ನಮ್ಮ ರೂಮ್ ಆಕ್ಚುಲಿ ಆ ದಾರಿನೇ ಸೂಪರ್ ಆಗಿತ್ತು. ನಾವು ಈ ತರ ಇರ್ತೀವ, ನಾವು ಈ ಜಾಗದಲ್ಲಿ ಇರ್ತೀವಿ ಅಂತ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್ ಇತ್ತು ನಮ್ಗಂತೂ. ಕೊನೆಗೂ ರೂಮ್ ಸಿಕ್ಕೇ ಬಿಡ್ತು. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆಕ್ಚುಲ್ ಆಗಿ ರೂಮ್ ಅಂತೂ ಫಸ್ಟ್ ಕ್ಲಾಸ್ ಇತ್ತು. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಬಾಲ್ಕನಿ ಅಲ್ಲ ಗುರು, ಬಾಲ್ಕನಿ ತೆಗೆದ್ರೆ ಪೂಲ್ ಇದೆ ಅಲ್ಲೊಂದು. ಸೂಪರ್ ಆಗಿತ್ತು. ಸುತ್ತ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಈ ಕಾಡಲ್ಲಿ ಇರೋದಕ್ಕಿಂತ ಬೆಟ್ಟ ಗುಡ್ಡದ ಮೇಲೆ ಇರೋದೇ ಒಂಥರ ಖುಷಿ. ಫುಲ್ಲು ಸುತ್ತ ಕಲ್ಲುಗಳು. ಆ್ಯಕ್ಚುಲಿ ಸಖತ್ತಾಗಿತ್ತು. ನನ್ನ ಹೆಂಡತಿ ಬಾ ಸ್ವಿಂಗ್ ಮೇಲೆ ಕೂತ್ಕೋ ಚೆನ್ನಾಗಿದೆ ಅಂದ್ಲು. ಇಲ್ಲೇನು ಕೂರ್ತೀಯ ಬಾ, ಇನ್ನೊಂದು ಕಡೆ ಕೂರಿಸ್ತೀನಿ ಅಂತ ಹೇಳಿ ಒಂದು ಕಡೆ ಕರ್ಕೊಂಡೋದೆ. ಅಲ್ಲಿ ಕೂರಕ್ಕೂ ಮುಂಚೆನೇ ಒಂದು ಸೈನ್ ಹಾಕಬೇಕು, ಏನಾರು ಹೆಚ್ಚು ಕಮ್ಮಿಯಾಗಿ ಪ್ರಾಣ ಹೋದ್ರೆ ಅದಕ್ಕೆ ನಾನೇ ಜವಾಬ್ದಾರಿ, ಯಾರೂ ಜವಾಬ್ದಾರ ಅಲ್ಲ ಅಂತ. ಅದನ್ನು ಹಾಕ್ಬೇಕಾದ್ರೆ ಜೀವ ಪಕ್ಕ 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 ಅಂತಿತ್ತು. ನನ್ನ ಹೆಂಡತಿ ಅಂತೂ ಫುಲ್ ಎದುರ್ಕೊಬಿಟ್ಟಿದ್ಲು. ಆ್ಯಕ್ಚುಲಿ ನನಗೂ ಸ್ವಲ್ಪ ಮೀಟ್ ರಫ್ ಆಗಿತ್ತು, ಯಾಕಂದರೆ ನಾನು ಇದನ್ನು ಫಸ್ಟ್ ಟೈಮ್ ಆಡಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಅಡ್ವೆಂಚರಸ್ಸು ಈ ಥರ ಮಾಡೋಕ್ಕೆ ಖುಷಿ ಆಯಿತು. ಕೊನೆಗೆ ಅಂತೂ ಇಂತೂ 12 ಗಂಟೆ ಆಗೇ ಹೋಯಿತು. ನನ್ನ ಹೆಂಡತಿಗೆ ಒಂದು ಕೇಕ್ ಕಟ್ ಮಾಡಿಸಿ ಚಿಕ್ಕದಾಗಿ ಎರಡು ಗಿಫ್ಟ್ ಕೊಟ್ಟು ಲೈಕ್ ನಮ್ಮ ಜೀವನ ಹೀಗೆ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಮಾರನೇ ದಿನ ಚೆಕ್ಔಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಬಟ್ ನಾವು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಚೆಕ್ಔಟ್ ಮಾಡ್ಕೊಂಡು ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲೊಂದು ಕಡೆ ಬಿರಿಯಾನಿ ಸೂಪರ್ ಆಗಿರುತ್ತೆ ಅಂತ. ಅಲ್ಲಿ ಹೋಗ್ತೀನಿ, ಕಾರ್ ಕೆಳಗಡೆ ಯಾರೋ ಇದನ್ನು ಬೀಳ್ಸಾಕೋನೆ. ಜೀವ ಅಂತೂ ಬಾಯಿಗೆ ಬಂದುಬಿಟ್ಟಿತ್ತು. ನೋಡಿ ಇದೇ ಆ ಬಿರಿಯಾನಿ ಸ್ಪಾಟು, ರಾಜೇಶ್ ಬಿರಿಯಾನಿ ಅಂತ. ನಾನು ಏನಪ್ಪ ಇಷ್ಟು ಜನ ಅಂತ ಅಂದ್ಕೊಂಡೆ, ಬಟ್ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬಿರಿಯಾನಿ ತಿಂದ್ಕೊಂಡು ಸೀದಾ ನಾವು ಬಂದಿದ್ದೆ ನಮ್ಮೂರಿಗೆ. ನನ್ನ ಹೆಂಡತಿ ಬರ್ತಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ದಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.